ಬ್ರಾಕ್ ಲೆಸ್ನರ್ ಅಂಡ್ ಪಾಲ್ ಹಿಮನ್ ಈ ಒಂದು ಟೈಮ್ ಅಲ್ಲಿ ಜೊತೆಗೆ ಆಗ್ತಾ ಇರೋದು ನಿಜವಾಗ್ಲೂ ಏನ್ ನೋಡ್ತಾ ಇದೀವಿ ನಮಗೇನೆ ಅರ್ಥ ಆಗ್ತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಸ್ಸಲ್ ಪಲೂಸಾ ಕೂಡ ಮುಗ್ದಿದೆ. ಏನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಕಮೆಂಟ್ರಿಯಲ್ಲಿ ಕೋರಿ ಗ್ರೇವ್ಸ್ ಹಾಗೆ ಮೈಕಲ್ ಕೋಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಮೈಕಲ್ ಕೋಲ್ ಅವರು ಕೋರಿ ಗ್ರೇವ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ಇವತ್ತು ನಾನು ಬ್ರಾಕ್ ಲೆಸ್ನರ್ ಅವರ ಜೊತೆ ಒಂದು ಸಿಟ್ ಡೌನ್ ಇಂಟರ್ವ್ಯೂನ ಮಾಡಬೇಕಾಗಿತ್ತು, ಬಟ್ ಬ್ರಾಕ್ ಲೆಸ್ನರ್ ಅವರು ಈಗಲೇ ಕರೀತಾ ಇದ್ದಾರೆ ಆ ಒಂದು ಇಂಟರ್ವ್ಯೂನ ಮಾಡೋದಕ್ಕೆ. ಸೊ ಈಗ ನಾನು ಬೇಗ ಬ್ರಾಕ್ ಲೆಸ್ನರ್ ಅವರ ಬಳಿ ಹೋಗ್ಬೇಕು ಅಂತ ನಮ್ಮ ಮೈಕಲ್ ಕೋಲ್ ಅವರು ಎದ್ದು ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ನೋಡೋದಕ್ಕೆ ಶುರು ಆಗುತ್ತೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಬಂದಿದ್ ನೋಡಿ ನಮ್ಮ ಮೈಕಲ್ ಕೋಲ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಇವನ್ ಯಾಕೆ ಬರ್ತಾ ಇದ್ದಾನೆ ಗುರು ನನ್ನ ಹತ್ರಕ್ಕೆ ಅಂತ. ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, ಮೈಕಲ್ ಕೋಲ್ ಅವ್ರನ್ನ ನೋಡಿ ಸೀದಾ ಅವ್ರನ್ನ ತನ್ನ ಹೆಗ್ಲು ಮೇಲ್ಗಡೆ ಹಾಕೊಂಡು ರಿಂಗ್ ಸುತ್ತ ಒಂದು ರೌಂಡ್ ಬಂದು ಅವ್ರನ್ನ ಸೀದಾ ರಿಂಗ್ ಒಳಗಡೆ ಹಾಕ್ತಾರೆ. ಬ್ರಾಕ್ ಲೆಸ್ನರ್ ಅವರ ಇಂಟೆನ್ಷನ್ ಏನಿರುತ್ತೋ ಗೊತ್ತಿಲ್ಲ, ಸೀದಾ ಅವರು ಮೈಕಲ್ ಕೋಲ್ ಅವರ ಬಳಿ ಹೋಗಿ ಮೈಕಲ್ ಕೋಲ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋರಿ ಗ್ರೇವ್ಸ್ ಅವರು ಬಂದು ಬ್ರಾಕ್ ಲೆಸ್ನರ್ ಬೇಡ ಬೇಡ ಅಟ್ಯಾಕ್ ಮಾಡಬೇಡ ಅಂತ ಬ್ರಾಕ್ ಲೆಸ್ನರ್ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಒಂದು ವಿಚಾರ ಬ್ರಾಕ್ ಲೆಸ್ನರ್ ಅವರಿಗೆ ಇಷ್ಟ ಆಗುತ್ತಾ? ಆಫ್ ಕೋರ್ಸ್ ಆಗೋದಿಲ್ಲ. ಅವರು ಕೋರಿ ಗ್ರೇವ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕೋರಿ ಗ್ರೇವ್ಸ್ ಅವರಿಗೆ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಮೈಕಲ್ ಕೋಲ್ ಅವರು ಎಸ್ಕೇಪ್ ಆಗಿರ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕ್ಯಾಮ್ರಾ ಹತ್ರ ಹೋಗಿ, ಜಾನ್ ಸಿನಾ ಕಮಿಂಗ್ ಫಾರ್ ಯು, ನಾಳೆ D-Day, ನಾನು ರಕ್ತಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಷ್ಟಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕೋಪ ಕಮ್ಮಿ ಅಂತೂ ಆಗೋದಿಲ್ಲ. ಅವರು ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ನಮ್ಮ ಲೋಗನ್ ಪಾಲ್ ಅವರ ಪ್ರೈಮ್ ಬಾಟಲ್ ಇದೆಯಲ್ಲ ಅದನ್ನೆಲ್ಲ ತೆಗೆದು ಎಸಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ಸ್ಟೀಲ್ ಸ್ಟೆಪ್ ನೆಲ್ಲ ತೆಗೆದು ಬಿಸಾಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ರೆಫ್ರೀಸ್ಗಳು ಹಾಗೆ ಅಫಿಷಿಯಲ್ಸ್ಗಳು ಬಂದು ನಮ್ಮ ಕೋರಿ ಗ್ರೇವ್ಸ್ ಅವ್ರನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇದನ್ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ನೋಡಿ ಬ್ರಾಕ್ ಲೆಸ್ನರ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ಸೀದಾ ರಿಂಗ್ ಒಳಗಡೆ ಹೋಗ್ತಾರೆ. ಬಟ್ ಇಲ್ಲಿ ಯಾರು ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಬರೋದಿಲ್ಲ. ಬ್ರಾಕ್ ಲೆಸ್ನರ್ ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಅಫಿಷಿಯಲ್ಸ್ ಗಳು ರೆಫ್ರೀಸ್ ಗಳು ಹೋಗಿ ಆ ಸೂಪರ್ ಸ್ಟಾರ್ಸ್ ಗಳನ್ನ ತಡೆಯೋರು. ಬಟ್ ಈಗ ಬ್ರಾಕ್ ಲೆಸ್ನರ್ ಅವ್ರನ್ನ ತಡೆಯೋದಕ್ಕೆ ಆಗುತ್ತಾ? ಬ್ರಾಕ್ ಲೆಸ್ನರ್ ಅವರು ಮತ್ತೊಮ್ಮೆ ರಿಂಗ್ ಒಳಗಡೆ ಬಂದ್ ಕೂಡಲೇ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಸೀದಾ ರಿಂಗ್ ಇಂದ ಎಸ್ಕೇಪ್ ಆಗ್ತಾರೆ. ಅಂಡ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೋರಿ ಗ್ರೇವ್ಸ್ ಅವರಿಗೆ ಇನ್ನ ಒಂದು FI ನ ಕನೆಕ್ಟ್ ಮಾಡಿ ರಿಂಗ್ ನ ಲೀವ್ ಮಾಡ್ತಾರೆ. ಜಾನ್ ಸಿನಾ ಬಾ, ನಿನ್ನ ನಾನು ನೋಡ್ಕೊಳ್ತೀನಿ ಅಂತ. ಏನೇ ಆಗಲಿ ಗಾಯ್ಸ್, ಈ ಒಂದು ಸೆಗ್ಮೆಂಟ್ ಇತ್ತಲ್ಲ ನಿಜವಾಗ್ಲೂ ಅದ್ಭುತವಾಗಿತ್ತು. ಇಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೋಪದಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅವರ ಬಳಿ ನಮ್ಮ ಪಾಲ್ ಹಿಮನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸಿಗ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಪಾಲ್ ಹಿಮನ್ ಅವರ ಬಳಿ ಹೋಗ್ಬಿಟ್ಟು ಪಾಲ್ ಹಿಮನ್ ಅವ್ರನ್ನ ನೋಡಿ ನಾವಿಬ್ರು ಕೂಡ ಸ್ವಲ್ಪ ಮಾತಾಡಬೇಕು ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇವತ್ತು ಶೋ ಅಲ್ಲಿ ನಮ್ಮ ಪಾಲ್ ಹಿಮನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕೂಡ ಇದ್ರು. ಅಂಡ್ ಅವರು ಊಸೋಸ್ ಗಳನ್ನ ಮೀಟ್ ಮಾಡೋದಕ್ಕೆ ಬಂದಿದ್ರು. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ ಊಸೋಸ್ ಗಳು ಇಲ್ಲಿ ಇಲ್ಲ ಅಂಡ್ ನಿಮಗೆ ನಾವು ಇವತ್ತು ಯಾವುದೇ ರೀತಿಯ ಟೈಮ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಹಿಂಗೆ ಈ ಒಂದು ಸೆಗ್ಮೆಂಟ್ ಎಂಡ್ ಆಗುತ್ತೆ. ಏನೇ ಆಗ್ಲಿ ಗಾಯ್ಸ್, ಬ್ರಾಕ್ ಲೆಸ್ನರ್ ಅವರ ಈ ರೂಪನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಇದೇ ಬ್ರಾಕ್ ಲೆಸ್ನರ್ ಅವ್ರನ್ನ ಅಲ್ವಾ ನಾವು ಕಾಯ್ತಾ ಇದ್ದಿದ್ದು ರಿಟರ್ನ್ ಆಗ್ಲಿ ಅಂತ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲ್ ಹಿಮನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಕನ್ಫಂಟೇಷನ್ ಕೂಡ ನೋಡೋದಕ್ಕೆ ಸಿಕ್ತು. ಅಂಡ್ ಪ್ರಾಬಬ್ಲಿ WWE ಅವರು ಈ ಒಂದು ಸ್ಟೋರಿನ ಬಿಲ್ಡ್ ಮಾಡ್ತಾ ಇರಬಹುದು. ಯಾರಿಗ ಗೊತ್ತು, ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ವಾರ್ ಗೇಮ್ ನ ಮೆಂಬರ್ ಆಗಿ ಬ್ರಾಕ್ ಲೆಸ್ನರ್ ಅವರೇ ಬರಬಹುದು. ಚಿಂದಿ ಡಿಸಿಷನ್ ಆಗುತ್ತೆ. ಕಾದ್ ನೋಡೋಣ ಗೈಸ್ ಇದೆಲ್ಲದೂ ಕೂಡ ಎಲ್ಲಿಗೆ ಹೋಗುತ್ತೆ ಅಂತ. ಓವರ್ ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಅಮೇಜಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲೆಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಚೆಲ್ಸಿಯಾ ಗ್ರೀನ್ ಹಾಗೆ ಆಲ್ಬಾ ಫೈರ್ ಅವರ ನಡುವೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲೆಸ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂಡ್ ನಮ್ಮ ಆಲ್ಬಾ ಫ್ಲೇರ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಇಬ್ರು ಕೂಡ ಡಬಲ್ ನ್ಯಾಚುರಲ್ ಸೆಲೆಕ್ಷನ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ಟ್ರೀಟ್ ಪ್ರಾಫಿಟ್ ಹಾಗೆ B-Fab ಅವರ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ B-Fab ಅವರು ಹೇಳ್ತಾ ಇರ್ತಾರೆ, ನೀವು ಇಬ್ರು ಕೂಡ ಮತ್ತೊಮ್ಮೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಬೇಕು ಅಂತ. ಅಂಡ್ ಅಲ್ಲಿಗೆ ನಮ್ಮ ಮಿಚಿನ್ ಅವರು ಬಂದು B-Fab ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಕಡೆ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಕೂಡ ಹೇಳ್ತಾ ಇರ್ತಾರೆ, ನಮ್ಮ ಮೌಂಟೇಸ್ ಫೋರ್ಡ್ ಅವರು ಹೇಳ್ತಾ ಇರ್ತಾರೆ ಆಂಜೆಲೋ ಡಾಕಿನ್ಸ್ ಗೆ, ನಾನು ಅಂತ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನ ಒಂಟಿಯಾಗಿ ಮಾಡೋದಿಲ್ಲ ಅಂತ. ಅವ್ರು ಹೋದಾಗ ನಮ್ಮ ಬೋರ್ಡೆಲೆಸ್ ಅವರು ಹಿಂದೆಯಿಂದ ಬಂದು ನಮ್ಮ ಆಂಜೆಲೋ ಡಾಕಿನ್ಸ್ ಅವ್ರನ್ನ ಮೆನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಹಿಂಗೆ ನಮ್ಮ ಬೋರ್ಡೆಲೆಸ್ ಹಾಗೆ ಎರಿಕ್ ರೋವನ್ ಅವರು ಸೇರ್ಕೊಂಡು ಸ್ಟ್ರೀಟ್ ಪ್ರಾಫಿಟ್ ಅವರ ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಷ್ಟೇ, ಈ ಒಂದು ಸೆಗ್ಮೆಂಟ್ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಇತ್ತು. ಇದಾದ್ಮೇಲೆ ನಮಗೆ ಫ್ರಾಕ್ಸಿಯಂ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಫ್ರಾಕ್ಸಿಯಂ ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಬಟ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಬಂದು ಫ್ರಾಕ್ಸಿಯಂ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ಪಾಲ್ ಹಿಮನ್ ಅವರು ಕೂಡ ರಿಂಗ್ ನ ಟೇಕ್ ಓವರ್ ಮಾಡ್ಕೊಂಡು ನಾವಿಲ್ಲಿ ಊಸೋಸ್ ಗಳಿಗೆ ಒಂದು ವಾರ್ನಿಂಗ್ ನ ಕೊಡೋದಕ್ಕೆ ಬಂದಿದೀವಿ.
ಅಂಡ್ ಮೈ ನೇಮ್ ಇಸ್ ಪಾಲ್ ಇಮೆನ್ ಅಂಡ್ ನಾಳೆ ರೆಸ್ಸಲ್ ಪಲೂಜಾ ಸ್ಪಾಯ್ಲರ್ ಏನಪ್ಪಾ ಅಂದ್ರೆ ನಾಳೆ ರೆಸ್ಸಲ್ ಪಲೂಜಾದಲ್ಲಿ ದ ವಿಷನ್ ಗೆಲ್ಲುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಫ್ರಾಕ್ಸಿಯಮ್ ಅವರು ರಿಕವರಿ ಆಗಿ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಈಗಲೇ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ತಿದ್ದೀನಿ ಅಂತ ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ಫ್ರಾಕ್ಸಿಯಮ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಬುಕ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನಿಜವಾಗ್ಲೂ ಕೂಡ ನನಗೆ ಇಷ್ಟ ಆಯ್ತು. ನಮ್ಮ ಫ್ರಾಕ್ಸಿಯಮ್ ಅವರು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರಿಗೆ ಅದ್ಭುತವಾದ ಕಾಂಪಿಟೇಷನ್ ಕೊಟ್ಟರು ಅಂತಾನೆ ಹೇಳ್ಬಹುದು. ಬಟ್ ಎಂಡಿಂಗ್ ಅಲ್ಲಿ ಗೊತ್ತು ಯಾರು ಗೆಲ್ತಾರೆ ಅಂತ. ನಮ್ಮ ಫ್ರಾಕ್ಸಿಯಮ್ ಅವರ ಮೆಂಬರ್ ನ ನಮ್ಮ ಬ್ರಾನ್ಸನ್ ರೀಡ್ ಅವರು ಟಾಪ್ ರೋಪ್ ಮೇಲಿಂದ ತೊಳ್ತಾರೆ. ಅಂಡ್ ಹಂಗೆ ಮಿಡೇರ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ನ ಕನೆಕ್ಟ್ ಮಾಡಿ ಬ್ರಾನ್ಸನ್ ರೀಡ್ ಅವರು ಒಂದು ಸುನಾಮಿನ ಕನೆಕ್ಟ್ ಮಾಡೋದ್ರ ಮುಖಾಂತರ ಫ್ರಾಕ್ಸಿಯಮ್ ಅವ್ರನ್ನ ಪಿನ್ ಮಾಡಿ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ವಿನ್ ಆಗಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಇವರಿಬ್ರು ಕೂಡ ಗೆದ್ದಾದ್ಮೇಲೆ ಅನೌನ್ಸರ್ ಅನೌನ್ಸ್ ಮಾಡ್ತಾ ಇರ್ತಾರೆ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಗೆದ್ದಿದ್ದಾರೆ ಅಂತ. ಬಟ್ ಅದನ್ನ ಮಧ್ಯಕ್ಕೆ ನಿಲ್ಲಿಸಿ ನಮ್ಮ ಪಾಲಿಮಿನ್ ಅವರು ನೀನು ಜಾನ್ ಸಿನಾ ಬಿಚ್ಚು, ಸೊ ನೀನು ನಮ್ಮನ್ನ ಅನೌನ್ಸ್ ಮಾಡಬೇಡ, ನಾನೇ ಅನೌನ್ಸ್ ಮಾಡ್ತೀನಿ ಅಂಡ್ ನಾಳೆಗೆ ಸ್ಪಾಯ್ಲರ್ ಕೂಡ ಕೊಡ್ತೀನಿ. ನಾಳೆ ರಸ್ಸಲ್ ಪಲೂಜಾದಲ್ಲಿ ಊಸೋಸ್ ಗಳ ಗತಿನೂ ಕೂಡ ಇದೇ ರೀತಿ ಆಗುತ್ತೆ ಅಂತ ನಮ್ಮ ಪಾಲಿಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಆ ಒಂದು ಸ್ಕ್ರೀನ್ ಮೇಲೆ ನಮ್ಮ ಊಸೋಸ್ ಗಳು ನೋಡೋದಕ್ಕೆ ಸಿಗ್ತಾರೆ. ಊಸೋಸ್ ಗಳು ಹೇಳ್ತಾರೆ ನಾವು ಈಗಾಗಲೇ ಇಂಡಿಯನ್ ಆಪೋಲಿಸ್ ಅಲ್ಲಿ ಇದೀವಿ ಅಂಡ್ ನಾವು ವಿಷನ್ ಗೆ ರೆಡಿ ಆಗಿದೀವಿ, ಯಾಕಂದ್ರೆ ನಾವು ಬೆಸ್ಟ್ ಟ್ಯಾಗ್ ಟೀಮ್ ಇನ್ ದ ವರ್ಲ್ಡ್ ಅಂತ ನಮ್ಮ ಊಸೋಸ್ ಗಳೇ ವಿಷನ್ ನ ಕರೀತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಸ್ಟೋರಿಲೇನು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ರಿಂಗಿಗೆ ಬಂದು ಹೇಳ್ತಾರೆ ನಿಜವಾಗ್ಲೂ ಈ ಒಂದು ಜಾಗದಿಂದ ಬೇಗ ಹೊರಗಡೆ ಹೋಗ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಂಡ್ ಈ ಒಂದು ವಿಮೆನ್ಸ್ ಡಿವಿಷನ್ ಸರಿ ಇಲ್ಲ, ಎಲ್ಲರೂ ಕೂಡ ತನ್ನನ್ನ ತಾನು ಆಲ್ಫಾ ಫಿಮೇಲ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಆಲ್ಫಾ ಫಿಮೇಲ್ ನಾನು ಅಂಡ್ ಸ್ಟಿಫನಿ ಸ್ಟಾರ್ಟನ್ ನೀನಂತೂ ಆಲ್ಫಾ ಫಿಮೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಬರೀ ನೀನು ಸ್ಟಿಫಿ ಟೈಮ್ ಅಂತಾನೆ ಕೂತ್ಕೊಂಡಿರ್ತೀಯ. ಅಂಡ್ ಜೇಡ್ ಕಾರ್ಗಿಲ್ ನಿನ್ನ ಹತ್ರ ಎಲ್ಲವೂ ಕೂಡ ಇದೆ, ನಿಜವಾಗ್ಲೂ ನೀನು ನನ್ನನ್ನ ಒಂದೊಂದು ಬಾರಿ ಇಂಪ್ರೆಸ್ ಮಾಡ್ತೀಯಾ, ಬಟ್ ಎಲ್ಲವೂ ಕೂಡ ನೀನು ಆಲ್ಫಾ ವಿಮೆನ್ ಆಗಿರೋದು ಕೂಡ ರಿಂಗ್ ಇಂದ ಹೊರಗಡೆನೆ, ಯಾಕಂದ್ರೆ ರಿಂಗ್ ಒಳಗಡೆ ಬಂದ್ ಕೂಡಲೇ ನಾನು ನಿನಗೆ ನಾಯಾ ಲೈಟರ್ ನ ಕನೆಕ್ಟ್ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಕೂಡ ಬರ್ತಾರೆ. ಅದಾದ್ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಕೂಡ ಬರ್ತಾರೆ. ಇವರ ನಡುವೆ ಒಂದು ಬ್ರಾಲ್ ಪ್ರಾರಂಭ ಆಗುತ್ತೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ರೆಫ್ರೀಸ್ ಗಳು ಇವ್ರನ್ನೆಲ್ಲರನ್ನು ಕೂಡ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಿಮ್ ಮೂವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಕಾರ್ಮೆಲಾ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು, ನನಗೆ ಈ ಒಂದು ಮ್ಯಾಚ್ ಇಷ್ಟ ಆಯ್ತು. ಅದರಲ್ಲೂ ನಮ್ಮ ಕಾರ್ಮೆಲಾ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಅಲ್ಟಿಮೇಟ್ ಆಗಿತ್ತು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲಾ ಅವರು ಏನೇ ಮಾಡಿದ್ರು ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ನಾನೊಂದು ಟೈಮಲ್ಲಿ ಗೆದ್ರು ಅಂತ ಅನ್ಕೋಬಿಟ್ಟೆ, ಬೆಲ್ ಸ್ಟಾರ್ಟ್ ಆದಾಗ ಓಕೆ ಮಂಗಿದ್ದೆ ನಾನು, ವಿನ್ನರ್ ಅನೌನ್ಸ್ ಆದಾಗ ಕಾರ್ಮೆಲಾ ಗೆದ್ರಲ್ಲ ಅಂತ ಶಾಕ್ ಆದೆ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ರಿಪ್ಲೇ ನೋಡಿ ಓಕೆ ಸ್ಯಾಮಿ ಝೈನ್ ಅವರೇ ಗೆದ್ದಿದ್ದಾರೆ ಅಂತ. ನಮ್ಮ ಸ್ಯಾಮಿ ಝೈನ್ ಅವರು ಬ್ಲೂ ಥಂಡರ್ ಬಾಂಬ್ ನ ಹಾಕೋದ್ರ ಮುಖಾಂತರ ಕಾರ್ಮೆಲಾ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸೋಲೋ ಸಿಕೋವಾ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ ನಿಜವಾಗ್ಲೂ ಈಗ ನನ್ನ ಬಳಿ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಲಾಯಲ್ ವ್ಯಕ್ತಿ ಏನಪ್ಪಾ ಅಂದ್ರೆ ಅದು ಟೋಂಗಾ ಲೋವಾ. ಟೋಂಗಾ ಲೋವಾ ಈ ಒಂದು ನನ್ನ ಪ್ರಾರಂಭದಿಂದನೂ ಕೂಡ ನನ್ನ ಜೊತೆ ಇದ್ದಾನೆ. ಅವನು ನನ್ನ ಫ್ಯಾಮಿಲಿಗೆ ಗೋಲ್ಡ್ ನ ತಗೊಂಡು ಬಂದು ಕೊಟ್ಟಿದ್ದಾನೆ, ಲಾಯಲ್ ಆಗಿ ಇದ್ದಾನೆ, ತನ್ನ ಬಾಡಿನ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಅಂಡ್ ಟೋಂಗಾ ಲೋವಾ ನಾನು ಪ್ರಾಮಿಸ್ ಮಾಡಿದ್ದೆ ನಿನ್ನನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ, ಬಟ್ ಅದು ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಇನ್ನೊಮ್ಮೆ ನನ್ನನ್ನ ನಂಬು, ಸ್ಯಾಕ್ರಿಫೈಸ್ ಮಾಡು, ನಿಜವಾಗ್ಲೂ ನಿನಗೆ ಎಲ್ಲವನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಹಿಂದೆಯಿಂದ ನಮ್ಮ ಟೋಂಗಾ ಲೋವಾ ಅವರು ಕೂಡ ಸೋಲೋ ಸಿಕೋವಾ ಅವರ ಹೆಗ್ಲ ಮೇಲೆ ಕೈ ಇಟ್ಟು ಐ ಲವ್ ಯು ಸೋಲೋ ಅಂತ ಹೇಳ್ತಾರೆ. ಅಂಡ್ ಸೋಲೋ ಸಿಕೋವಾ ಅವರ ಜೊತೆ ಇದ್ದಂತಹ ನಮ್ಮ ಜೆಸಿ ಮ್ಯಾಟಿಯೋ ಹಾಗೆ ಟಲ್ಲಾ ಟೋಂಗಾ ಎಲ್ಲೋದ್ರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಏನೇ ಆಗ್ಲಿ ಈಗ ಸೋಲೋ ಸಿಕೋವಾ ಅವರ ಜೊತೆಗೆ ನಮ್ಮ ಟೋಂಗಾ ಲೋವಾ ಅವರು ಮಾತ್ರ ಅಂತ ಇರೋದು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲ ಸೆಟಪ್ ನ ಮಾಡಿ ಇಟ್ಕೊಂಡಿರ್ತಾರೆ. ಅಂಡ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಗೆ ಬಂದು ಇನ್ನೇನು ಮೈಕ್ ನ ತಗೊಂಡು ಮಾತಾಡಬೇಕು. ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕಿಂತ ಮುಂಚೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ಈ ಒಂದು ಜಾಗ ನಿನಗೆ ನೆನಪಿದೆಯಾ, 15 ವರ್ಷಗಳ ಹಿಂದೆ ನಾನು ಹಾಗೆ ನೀನು ಸೇರ್ಕೊಂಡು ಈ ಒಂದು ಜಾಗದಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ವಿ. ಬಟ್ ಈಗ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಜಾಗ ಹಾಗೆ ಸಮಯ ಯಾರಿಗೂ ಕೂಡ ನಿಲ್ಲೋದಿಲ್ಲ. ನಿಜವಾಗ್ಲೂ ನಿನ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಅಂಡ್ ನೀನು ಏನೇನು ಸಾಧನೆ ಮಾಡಿದ್ಯಾ ಅಂತಾನೂ ಕೂಡ ನನಗೆ ಗೊತ್ತು. ನೀನು ರಾಯಲ್ ರಂಬಲ್ ನ ಗೆದ್ದಿದ್ಯಾ, ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಮಾಡಿದ್ಯಾ, ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದಿದ್ಯಾ, ಹಾಗೆ ಬೀಸ್ಟ್ ನು ಕೂಡ ಸ್ಲೇ ಮಾಡಿದ್ಯಾ. ನೀನು ಸ್ಕಾಟಿಶ್ ವಾರಿಯರ್ ಆಗಿದ್ದೆ, ಬಟ್ ಈಗ ನೀನು ಬರೀ ಕೀಬೋರ್ಡ್ ವಾರಿಯರ್ ಆಗಿದ್ಯಾ. ನೀನು
ಆನ್ಲೈನ್ ಅಲ್ಲಿ ಬರೀ ಕುಡ್ತಾ ಕೂತ್ಕೊಂಡಿರ್ತೀಯ, ಅದು ಇದು ಮಾತಾಡ್ತಾ ಇರ್ತೀಯ ಅಷ್ಟೇ. ಅಂಡ್ ನೀನು ತುಂಬಾನೇ ಚೇಂಜ್ ಆಗಿದೆಯಾ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲೇ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ಮಾಡಿ ಥ್ಯಾಂಕ್ ಯು ಕೋಡಿ ಅಂತ ಕೋಡಿ ರೋಡ್ಸ್ ಅವರಿಗೆ ತೋರಿಸ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ನೀನ್ ಯಾಕೆ ಈಗ ಈ ಒಂದು ಟ್ವೀಟ್ ನ ಮಾಡಿದೆ ಅಂತ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ ನಿಜವಾಗ್ಲೂ ನನಗೆ ಈ ಬಾರಿ ಅದ್ಭುತವಾದ ಮ್ಯಾಚ್ ಸಿಗ್ತಾ ಇದೆ. ಯಾಕಂದ್ರೆ ಈ ಬಾರಿ ನಿನ್ನ ಮ್ಯಾಚ್ ಅಲ್ಲಿ ನನಗೆ ಔಟ್ಸೈಡ್ ಇಂದ ಇಂಟರ್ಫೈರೆನ್ಸ್ ಗಳು ಇರೋದಿಲ್ಲ, ಒಂದು ಪ್ರಾಪರ್ ಫ್ಯೂಡ್ ನನಗೆ ಸಿಗ್ತಾ ಇದೆ, ಒಂದು ಪ್ರಾಪರ್ ಮ್ಯಾಚ್ ನನಗೆ ಸಿಗ್ತಾ ಇದೆ. ಅಂಡ್ ಇಷ್ಟು ವರ್ಷ ನಾನು ಮ್ಯಾಚ್ ಗೆ ಹೋದಾಗೆಲ್ಲ ಕೂಡ ಔಟ್ಸೈಡ್ ಇಂಟರ್ಫೈರೆನ್ಸ್ ಆಗ್ತಾ ಇತ್ತು, ಬಟ್ ನೀನು ಒಬ್ಬ ಫೈಟಿಂಗ್ ಚಾಂಪಿಯನ್, ನೀನು ಮೋಸ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಡ್ ನಿಜವಾಗ್ಲೂ ಈ ಒಂದು ಟೈಮ್ ಇದೆಯಲ್ಲ ಇದು ಚೆನ್ನಾಗಿಲ್ಲ ಕೋಡಿ ರೋಡ್ಸ್, ಎಲ್ಲರೂ ಕೂಡ ನಮ್ಮನ್ನ ಮರ್ತೋಗ್ತಾರೆ. ರೀಸೆಂಟ್ ಆಗಿ ನಾನ್ ತಾನೇ ನಿನಗೆ ಅನೌನ್ಸರ್ ಟೇಬಲ್ ಥ್ರೂ ಒಂದು ಕ್ಲೇಮರ್ ಕಿಕ್ ನ ಹೊಡೆದೆ ಅಂಡ್ ಅಷ್ಟು ಬೇಗ ಜನಗಳು ನಿನ್ನನ್ನ ಮರ್ತಿದ್ರು. ಅಂಡ್ ಜನಗಳು ಕೂಡ ಬೇಗ ಮೂವ್ ಆನ್ ಆಗ್ತಾರೆ ಅಂಡ್ ಅದು ನಿನಗೆ ಆದಷ್ಟು ಬೇಗ ಅರ್ಥ ಆಗುತ್ತೆ. ನೀನು ಕಾರ್ಪೊರೇಟ್ ಚಾಂಪಿಯನ್ ನನಗೆ ಗೊತ್ತು ಅಂಡ್ ನಾನು ಕೂಡ ಹಿಂದೆ ಅದೇ ರೀತಿ ಇದ್ದೆ, ಬಟ್ ಈಗ ನಾನು ಚೇಂಜ್ ಆಗಿದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಡ್ರೂ ಮ್ಯಾಕೆಂಟೈರ್ ನೀನು ಏನೇ ಹೇಳು ಬಟ್ ಒಂದಂತೂ ನಿಜ ಆಗುತ್ತೆ. ಆ ಒಂದು ನಿಜ ಏನಪ್ಪಾ ಅಂದ್ರೆ ನಾಳೆ ರೆಸ್ಸಲ್ ಪಲೂಜಾ ಗ್ರೇಟೆಸ್ಟ್ ಇವೆಂಟ್ ಅಲ್ಲಿ ನೀನು ಸೋಲ್ತೀಯಾ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ನ ಮಾಡ್ತಾರೆ. ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಾಂಟ್ರಾಕ್ಟ್ ಗೆ ಸೈನ್ ನ ಮಾಡಿ ಸೀದಾ ಕೋಡಿ ರೋಡ್ಸ್ ಅವರಿಗೆ ಒಂದು ಗ್ಲಾಸ್ಗೋ ಕಿಸ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೋಡಿ ರೋಡ್ಸ್ ಅವ್ರನ್ನ ಮತ್ತೆ ಅನೌನ್ಸರ್ ಟೇಬಲ್ ಬಳಿಗೆ ತಗೊಂಡೋಗಿ ಅನೌನ್ಸರ್ ಟೇಬಲ್ ಥ್ರೂ ಒಂದು ಕ್ಲೇಮರ್ ಕಿಕ್ ನ ಹೊಡೆಯೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಆ ರೀತಿ ಈ ಬಾರಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾಡೋದಿಲ್ಲ. ಅವರು ಕ್ಯಾಮ್ರಾ ಬಳಿ ಬಂದು ನಾಳೆ ರೆಸ್ಸಲ್ ಪಲೂಜಾ ಇದೆ ಅಂಡ್ ನಾನೇನಾದ್ರೂ ಈಗ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ನನ್ನ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ನಾನು ನನ್ನ ಮ್ಯಾಚ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಷ್ಟು ದಡ್ಡ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಒಂದು ಸೂಸೈಡ್ ಡೈ ನ ಕನೆಕ್ಟ್ ಮಾಡಿ ಬ್ರಾಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇವರ ನಡುವೆ ಒಂದು ಬಿಗ್ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಅಫಿಷಿಯಲ್ಸ್ ಗಳು ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಮಧ್ಯೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಬಿಗ್ ಬೂಟ್ ನ ಕನೆಕ್ಟ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಅಲ್ಲೇ ಮಲಗಿಸ್ತಾರೆ ಅಂಡ್ ಹೇಳ್ತಾರೆ ರೆಸ್ಸಲ್ ಪಲೂಜಾದಲ್ಲಿ ಕೋಡಿ ಫೈನಲಿ ನಾನು ನಿನ್ನನ್ನ ಮತ್ತೊಮ್ಮೆ ಸೋಲಿಸ್ತೀನಿ ಅಂತ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಮೈನ್ ಇವೆಂಟ್ ಕೂಡ ಎಂಡ್ ಆಗುತ್ತೆ. ಓವರ್ ಆಲ್ ಗೈಸ್ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಸ್ಮ್ಯಾಕ್ ಡೌನ್ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಗೋ ಹೋಮ್ ಎಪಿಸೋಡ್ ಯಾವ ರೀತಿ ಇರಬೇಕಾಗಿತ್ತು ಅದೇ ರೀತಿ ಡಬ್ಲ್ಯೂ ಅವರು ಬುಕ್ ಮಾಡಿದ್ರು. ಅದಕ್ಕೋಸ್ಕರ ಇವತ್ತಿನ ಸ್ಮ್ಯಾಕ್ ಡೌನ್ಗೆ ನಾನು 5 ಸ್ಟಾರ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ರೆಸ್ಸಲ್ ಪಲೂಜಾಗೆ ನಾನಂತೂ ಇನ್ನೂ ಹೈಪ್ ಆಗಿದ್ದೀನಿ. ಅದ್ಯಾಕೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.